ಒಬ್ಬ ನಟ ಬೆಳ್ಳಿ ಪರದೆಯ ಮೇಲೆ ಎಷ್ಟೊಂದು ಕ್ರೂರವಾಗಿ ಅಭಿನಯಿಸ್ತಾನೆ ಅಂದ್ರೆ ನಿಜ ಜೀವನದಲ್ಲಿ ಆತ ಚುನಾವಣೆಗೆ ನಿಂತು ಮತ ಕೇಳೋಕ್ ಹೋದಾಗ ಜನ ಭಯದಿಂದ ತಮ್ಮ ಮನೆಯ ಬಾಗಿಲ್ನೇ ಹಾಕೊಳ್ತಾರೆ. ವಾವ್, ಕೇಳೋಕೆ ಒಂಥರ ಕಥೆ ತರಾನೇ ಅನ್ಸುತ್ತೆ. ಹೌದು, ಖಂಡಿತ. ಆದರೆ ಇದು ಕೇವಲ ಕಲ್ಪನೆ ಅಲ್ಲ. 1994ರ ಚುನಾವಣೆಯಲ್ಲಿ ಬಸವನಗುಡಿ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದ ನಟ ವಜ್ರಮುನಿ, ಅದೇ ನಮ್ಮ ನಟ ಭೈರವ, ಅವರಿಗೆ ಎದುರಾದ ವಾಸ್ತವ ಇದು. ನಿಜ, ಆ ಪಾತ್ರಗಳ ಕ್ರೂರ್ಯ ಎಷ್ಟಿತ್ತಂದ್ರೆ ಜನ ಅವ್ರನ್ನ ನಿಜವಾದ ರೌಡಿ ಅಂತಾನೆ ನಂಬುದ್ರು. ಎಕ್ಸಾಕ್ಟ್ಲಿ. ಸೊ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ವಾರ್ತಾಲೇಖನಗಳು, ವಿಕಿಪೀಡಿಯಾ, ಸಿನಿಮಾ ಇತಿಹಾಸದ ದಾಖಲೆಗಳು ಮತ್ತೆ ಅವರ ಕುಟುಂಬದವರು ಅಂದ್ರೆ ವಿಶೇಷವಾಗಿ ಅವರ ಸೊಸೆ ನೀಡಿರುವ ಸಂದರ್ಶನಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ಎಲ್ಲ ಮೂಲಗಳನ್ನ ಒಟ್ಟಿಗೆ ಇಟ್ಟು ನೋಡ್ದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಪರದೆಯ ಮೇಲಿನ ಆ ನಟಭೈರವ ಮತ್ತು ಮನೆಯೊಳಗಿದ್ದ ಆ ಮೃದು ಮನಸ್ಸಿನ ಮನುಷ್ಯ, ಇವೆರಡರ ನಡುವಿನ ಕಂದಕ ಎಷ್ಟೊಂದು ಆಳವಾಗಿತ್ತು ಅನ್ನೋದು. ಕರೆಕ್ಟ್. ಈ ವಿರೋಧಾಭಾಸನೆ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ ಅಲ್ಲ. ಅಂದ್ರೆ ಸಮಾಜ ಒಬ್ಬ ಕಲಾವಿದನನ್ನ ಹೇಗೆ ಗ್ರಹಿಸುತ್ತೆ, ಆಮೇಲೆ ಆ ಗ್ರಹಿಕೆ ಆತನ ವೈಯಕ್ತಿಕ ಬದುಕನ್ನ ಹೇಗೆ ಪ್ರಭಾವಿಸುತ್ತೆ ಅನ್ನೋದು. ಹೌದು, ಕಲೆಯ ಯಶಸ್ಸು ಮತ್ತೆ ವೈಯಕ್ತಿಕ ದುರಂತದ ನಡುವಿನ ಅಂತರವನ್ನ ಸದಾನಂದ ಸಾಗರ್, ಅದೇ ನಮ್ಮ ವಜ್ರಮುನಿಯೋರು ಬದುಕು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ನಾವು ಸದಾನಂದ ಸಾಗರ್ ಅವರ ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ ಅವರ ಗಾಂಭೀರ್ಯ, ಆ ಅಧಿಕಾರದ ಧ್ವನಿ ಎಲ್ಲಿಂದ ಬಂತು ಅನ್ನೋದಕ್ಕೆ ಒಂದು ಸುಳಿವು ಸಿಗುತ್ತೆ. ಖಂಡಿತ, ಅವರ ಕೌಟುಂಬಿಕ ಹಿನ್ನೆಲೆನೇ ಆಗಿತ್ತು. 1944ರಲ್ಲಿ ಜನಿಸಿದ ಇವರದು ಒಕ್ಕಲಿಗ, ಅದರಲ್ಲೂ ಹಳ್ಳಿಕಾರ್ ಸಮುದಾಯದ ಹಿನ್ನೆಲೆ. ಮೈಸೂರು ಮಹಾರಾಜರಿಂದ ಅಂಜನಾಪುರ ಗ್ರಾಮವನ್ನ ಭೂದಾನವಾಗಿ ಪಡೆದಿದ್ದ ಕುಟುಂಬ ಇವರದು. ಹೌದು, ಆ ಊರಿನ ರಕ್ಷಣೆಯ ಜವಾಬ್ದಾರಿ ಇವರದೇ ಆಗಿತ್ತು. ಆ ಜವಾಬ್ದಾರಿ ಕೇವಲ ಸಾಂಕೇತಿಕವಾಗಿರ್ಲಿಲ್ಲ. ಅಲ್ಲಿನ ನ್ಯಾಯ, ಪಂಚಾಯಿತಿ, ಭದ್ರತೆ ಎಲ್ಲವೂ ಇವ್ರ ಕೈಯಲ್ಲೇ ಇರ್ತಾ ಇತ್ತು. ಸೊ ಸಹಜವಾಗಿಯೇ ಅವರ ಕುಟುಂಬದಲ್ಲಿ ಒಂದು ರೀತಿಯ ನಾಯಕತ್ವ, ದೈಹಿಕ ಶಕ್ತಿ ಮತ್ತೆ ಆ ಧ್ವನಿಯಲ್ಲಿ ಒಂದು ಅಧಿಕಾರ ವಂಶವಾಹಿಯಾಗಿಯೇ ಬಂದಿತ್ತು ಅಂತ ಹೇಳ್ಬೋದಲ್ವಾ? ಎಕ್ಸಾಕ್ಟ್ಲಿ. ಅವರ ತಂದೆ ಆರ್ ವಜ್ರಪ್ಪ ಅವರು 4 ಬಾರಿ ಬೆಂಗಳೂರಿನ ಕಾರ್ಪೊರೇಟರ್ ಆಗಿದ್ರು. ಅವರ ಚಿಕ್ಕಪ್ಪ ದಯಾನಂದ ಸಾಗರ್ ಅವರು ರಾಜ್ಯದ ಪ್ರಭಾವಿ ರಾಜಕಾರಣಿ ಮತ್ತೆ ಶಿಕ್ಷಣ ತಜ್ಞರು. ಅಂದ್ರೆ ದಿನ ಬೆಳಗಾದ್ರೆ ಮನೆಯಂಗಳದಲ್ಲಿ ಜನರ ದಂಡು, ಅಧಿಕಾರ ಮತ್ತೆ ರಾಜಕೀಯ ಚರ್ಚೆಗಳು ನಡೀತಾನೇ ಇರ್ತಿತ್ತು. ಹೌದು, ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮನೆಯಲ್ಲಿ ರಾಜಕೀಯದ ಇಷ್ಟೆಲ್ಲ ಬೆಂಬಲ ಇದ್ರೂ ಸದಾನಂದ ಸಾಗರ್ ಆ ದಾರಿ ಹಿಡಿಯಲಿಲ್ಲ. ನಿಜ. ಅವರು ಸಿನಿಮೆಟೋಗ್ರಫಿಯಲ್ಲಿ ಅಂದ್ರೆ ಛಾಯಾಗ್ರಹಣದಲ್ಲಿ ಡಿಪ್ಲೊಮಾ ಮಾಡಿದ್ರು. ಆ ರಂಗದಲ್ಲಿ ಕುಟುಂಬದ ಮರಗೆಲಸದ ಗಿರಣಿ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು. ಜೊತೆಗೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಮತ್ತೆ ಮೀನಾಸಂ ಜೊತೆ ಕೂಡ ಗುರ್ತಿಸ್ಕೊಂಡ್ರು. ಇದು ಆ ಕಾಲದ ಪ್ರತಿಷ್ಠಿತ ಕುಟುಂಬವೊಂದರ ಯುವಕ ತಗೊಳ್ಳಬಹುದಾದ ಸಾಮಾನ್ಯ ನಿರ್ಧಾರ ಖಂಡಿತ ಅಲ್ಲ. ಹೌದು, ಅರಮನೆಯ ಕಾವಲುಗಾರನೊಬ್ಬ ತನ್ನಿಚ್ಛೆಯಂತೆ ಕ್ರಾಂತಿಕಾರಿಯಾಗುವ ಕಥೆಯಂತೆ ಕಾಣುತ್ತೆ ಇದು. ರಕ್ತದಲ್ಲಿಯೇ ಹರಿದು ಬಂದಿದ್ದ ರಾಜಕೀಯದ ರಾಜಮಾರ್ಗವನ್ನ ಬಿಟ್ಟು ಬಣ್ಣದ ಲೋಕದ ಮುಳ್ಳಿನ ಹಾದಿಯನ್ನ ಆರಿಸ್ಕೊಂಡ್ರು. ಅದಕ್ಕೆ ಕಾರಣ ಅವರಿಗೆ ತಮ್ಮ ದೈಹಿಕ ನಿಲುವು ಮತ್ತೆ ಆ ಧ್ವನಿನನ್ನ ಎಲ್ಲಿ ಬಳಸಬೇಕು ಅನ್ನೋ ಸ್ಪಷ್ಟತೆ ಇತ್ತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರ ಮಾಡಿದಾಗ ಇದು ಪ್ರೂವ್ ಆಯಿತು. ವಾವ್, ಪ್ರಚಂಡ ರಾವಣ ಕೇವಲ ಧ್ವನಿ ಮಾತ್ರ ಅಲ್ಲ, ಅವರ ಆಂಗಿಕ ಅಭಿನಯ ಕೂಡ ಅದ್ಭುತವಾಗಿತ್ತು. ಆ ದಿನಗಳಲ್ಲಿ ಮೈಕ್ ವ್ಯವಸ್ಥೆ ಇಂದಿನಷ್ಟು ಮುಂದುವರಿದಿರಲಿಲ್ಲ ಅಲ್ವಾ? ಕೊನೆಯ ಸಾಲಿನಲ್ಲಿ ಕೂತ ಪ್ರೇಕ್ಷಕನಿಗೂ ಧ್ವನಿ ತಲುಪಬೇಕು ಅಂದ್ರೆ ಶ್ವಾಸಕೋಶದ ಪೂರ್ಣ ಶಕ್ತಿಯನ್ನ ಬಳಸಿ ಡೈಲಾಗ್ ಹೊಡಿಬೇಕಿತ್ತು. ಈ ರಂಗಭೂಮಿಯ ಕಠಿಣ ತರಬೇತಿನೇ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪರದೆ ಮೇಲಿನ ಅವರ ಗುಡುಗಿನ ಧ್ವನಿಗೆ ಅಡಿಪಾಯ ಆಯಿತು. ಹೌದು, ಅದೇ ಗುಡುಗಿನ ಧ್ವನಿ ಪುಟ್ಟಣ್ಣ ಕಣಗಾಲ್ ಅವರ ಕಿವಿಗೂ ಬಿತ್ತು. ಅವರು ಈ ಯುವಕನನ್ನ ತಮ್ಮ 1000 ಮೆಟ್ಟಿಲು ಚಿತ್ರಕ್ಕೆ ಆಯ್ಕೆ ಮಾಡಿದ್ರು. ಆದ್ರೆ ಆ ಪ್ರಾಜೆಕ್ಟ್ ನಿಂತು ಹೋಯ್ತಲ್ವಾ? ಕರೆಕ್ಟ್. ಆದ್ರೆ 1969ರಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ವಜ್ರಮುನಿ ಅನ್ನೋ ಹೆಸರಿನೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಎದುರು ಖಳನಾಯಕನಾಗಿ ಎಂಟ್ರಿ ಕೊಟ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, ಆಗ ವಜ್ರಮುನಿ ಅವರ ವಯಸ್ಸು ಕೇವಲ 23. ಎದುರಿಗಿದ್ದದ್ದು ಸಾಕ್ಷಾತ್ ವರನಟ. ಇಲ್ಲಿ ನಾವು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಳ್ಬೇಕು. ತಮಿಳಿನಲ್ಲಿ ಆ ಗಂಭೀರ ಪಾತ್ರವನ್ನ ಸಾಕ್ಷಾತ್ ಶಿವಾಜಿ ಗಣೇಶನ್ ಮಾಡಿದ್ರು. ಹೌದಾ? ಹೌದು. ಕನ್ನಡದಲ್ಲಿ ಆ ಗಾಂಭೀರ್ಯ ತರಲು ಉದಯ್ ಕುಮಾರ್ ಅವರಂತಹ ಹಿರಿಯ ನಟರೇ ಸರಿಯಾದ ಆಯ್ಕೆ ಅಂತ ನಿರ್ಮಾಪಕರು ವಾದಿಸಿದ್ರು. ಅದೇ ಪುಟ್ಟಣ್ಣಾರು ವಜ್ರಮುನಿ ಅವರನ್ನೇ ಆಯ್ಕೆ ಮಾಡಿದ್ರು. ಯಾಕೆ ಅಂದ್ರೆ
ಒಬ್ಬ ಹೊಸ ಯುವಕನ ಕಣ್ಣಿನಲ್ಲಿರುವ ಹಸಿವು ಮತ್ತೆ ಆತನಲ್ಲಿದ್ದ ಆ ರಾ ಫೋರ್ಸ್ ಅವ್ರಿಗೆ ಬೇಕಾಗಿತ್ತು. ಆ ರಾ ಫೋರ್ಸ್ ಎಷ್ಟಿತ್ತಂದ್ರೆ ಅದಕ್ಕಾಗಿ ವಜ್ರಮುನಿಯವರು ಬಳಸ್ತಿದ್ದ ವಿಧಾನಗಳು ಇಂದಿಗೂ ಆಘಾತಕಾರಿ. ಕಣ್ಣುಗಳು ಕೆಂಪಾಗಿ ಮತ್ತೆ ಕ್ರೂರವಾಗಿ ಕಾಣಲು ಕ್ಯಾಮ್ರಾ ಆನ್ ಆಗುವ ಮುನ್ನ ಕಣ್ಣಿಗೆ ನೇರವಾಗಿ ಸಿಗರೇಟಿನ ಹೊಗೆಯನ್ನ ಬಿಟ್ಕೊಳ್ತಾ ಇದ್ರಂತೆ. ಇದು ಕೇಳುವಾಗಲೇ ಕಣ್ಣಲ್ಲಿ ನೀರು ಬರುತ್ತೆ. ನಿಜಕ್ಕೂ ವಿಪರೀತ ಅನ್ಸುತ್ತೆ. ಕಣ್ಣಿಗೆ ಹೊಗೆ ಬಿಟ್ಕೊಳ್ಳುವಂತಹ ಈ ವಿಪರೀತ ಸಾಹಸ ಕಲೆಯ ಮೇಲಿನ ಅವರ ಅತಿಯಾದ ಪ್ರೀತಿಯನ್ನ ತೋರಿಸ್ತೋ ಅಥವಾ ಆ ಕಾಲದ ವೃತ್ತಿಪರತೆಯ ಅನಿವಾರ್ಯತೆಯನ್ನ ತೋರಿಸ್ತೋ? ಎರಡೂ ಹೌದು. ಆ ಕಾಲದ ಸಿನಿಮಾ ಮೇಕಿಂಗ್ ತಂತ್ರಜ್ಞಾನದ ಮಿತಿಗಳನ್ನ ನಾವು ಗಮನಿಸಬೇಕು. ಇಂದಿನಂತೆ ಕಣ್ಣಿನ ಬಣ್ಣ ಬದಲಾಯಿಸುವ ವಿಎಫ್ಎಕ್ಸ್ ಆಗ್ಲಿ ಸ್ಪೆಷಲ್ ಕಾಂಟ್ಯಾಕ್ಟ್ ಲೆನ್ಸ್ಗಳಾಗ್ಲಿ ಇರ್ಲಿಲ್ಲ. ಲೈಟಿಂಗ್ ವ್ಯವಸ್ಥೆ ಕೂಡ ಬಹಳ ಪ್ರಾಥಮಿಕ ಹಂತದಲ್ಲಿತ್ತು ಅಲ್ಲ? ಎಕ್ಸಾಕ್ಟ್ಲಿ. ಆ ಒಂದು ಶಾಟ್ಗಾಗಿ ತಮ್ಮ ಕಣ್ಣಿನ ರಕ್ತನಾಳದೊಲನ್ನ ತಾತ್ಕಾಲಿಕವಾಗಿ ಉಬ್ಬುವಂತೆ ಮಾಡಲು ಈ ಅಪಾಯಕಾರಿ ವಿಧಾನವನ್ನ ಫಾಲೋ ಮಾಡ್ತಾ ಇದ್ರು. ಆ ಸಿಗರೆಟ್ ಹೊಗೆಯೇ ಅವರಿಗೆ ಆ ಭಯಾನಕ ಲುಕ್ ಕೊಡ್ತಾ ಇತ್ತು. ಆ ಭಯಾನಕ ಲುಕ್ ಮತ್ತೆ ಗುಡುಗಿನ ಧ್ವನಿಯೇ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಜ್ರಮುನಿ ಅನ್ನೋ ಐತಿಹಾಸಿಕ ಜೋಡಿಯನ್ನ ಸೃಷ್ಟಿಸಿದ್ದು. ಸಿಪಾಯಿ ರಾಮು, ಸಂಪತ್ತಿಗೆ ಸವಾಲ್, ಗಿರಿಕನ್ಯೆ, ಶಂಕರ್ ಗುರು ಇಂತಹ ಸಿನಿಮಾಗಳೇ ಇದಕ್ಕೆ ಸಾಕ್ಷಿ. ಹೌದು. ಒಳ್ಳೆಯತನಕ್ಕೆ ರಾಜ್ಕುಮಾರ್, ಕ್ರೌರ್ಯಕ್ಕೆ ವಜ್ರಮುನಿ. ಆ ಜೋಡಿಯ ಯಶಸ್ಸಿಗೆ ಕಾರಣ ಆ ಇಬ್ಬರು ನಟರ ಆಕ್ಟಿಂಗ್ ಡೈನಾಮಿಕ್ಸ್ ನಡುವಿನ ಅಜಗಜಾಂತರ ವ್ಯತ್ಯಾಸ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಬಹಳ ಸೌಮ್ಯ, ನೀರಿನಂತೆ ದ್ರವರೂಪದಂತಿರ್ತಾಯಿತ್ತು. ಪಾತ್ರಕ್ಕೆ ತಕ್ಕಂತೆ ಮೃದುವಾಗಿ ಹೊಂದಿಕೊಳ್ಳುವ ಶೈಲಿ. ಆದ್ರೆ ವಜ್ರಮುನಿಯವರ ಬಾಡಿ ಲ್ಯಾಂಗ್ವೇಜ್ ಒಂಥರ ಬಲವಾದ ಸ್ಪ್ರಿಂಗನ್ನ ಒತ್ತಿ ಹಿಡಿದರೆ ಹೇಗಿರುತ್ತೋ ಹಾಗಿತ್ತು. ಆತ ಯಾವಾಗ ಸ್ಫೋಟಗೊಳ್ಳುತ್ತಾನೆ ಅನ್ನೋ ಆತಂಕ ಪ್ರೇಕ್ಷಕರಿಗೆ ಸದಾ ಇರ್ತಾಯಿತ್ತು. ಆದ್ರೆ ಕ್ಯಾಮರಾ ಆಫ್ ಆದ ತಕ್ಷಣ ಆ ಸ್ಪ್ರಿಂಗ್ನ ಶಕ್ತಿ ಸಂಪೂರ್ಣವಾಗಿ ಮಾಯವಾಗ್ತಿತ್ತಲ್ಲ, ಅದೇ ದೊಡ್ಡ ಅಚ್ಚರಿ. ನಿಜ. ಅವರ ಪತ್ನಿ ಲಕ್ಷ್ಮಿಯವರು ಅವರ ಹಳೆಯ ಸಂದರ್ಶನದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ಹೌದು, ಮದುವೆಗೆ ಮುನ್ನ ಲಕ್ಷ್ಮಿಯವರು ಮೊದಲ ಬಾರಿ ಭೇಟಿಯಾಗಿ ಟೀ ತಂದು ಕೊಡುವಾಗ ಕೇವಲ ಏನಮ್ಮ ಹೆಸರು ಅಂತ ಕೇಳಿದ ಗಂಭೀರ ಧ್ವನಿಗೆ ಲಕ್ಷ್ಮಿಯವರು ಅಕ್ಷರಶಃ ನಡುಗಿ ಹೋಗಿದ್ರಂತೆ. ಆದ್ರೆ ಮದುವೆಯ ನಂತರ ಅದೇ ವಜ್ರಮುನಿ ಲಕ್ಷ್ಮಿಯವರ ಬಿಎಡ್ ವ್ಯಾಸಂಗಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದ್ರು. ಅವರ ಎರಡನೇ ಸೊಸೆ ರೇಖಾ ಜಗದೀಶ್ ಅವರ ಮಾತನ್ನ ಕೇಳಿದ್ರೂ ಕೂಡ ಇದು ಇನ್ನಷ್ಟು ಸ್ಪಷ್ಟವಾಗತ್ತೆ. ರೇಖಾ ಅವರು ಹಳ್ಳಿಯಿಂದ ಬಂದ ಮಧ್ಯಮ ವರ್ಗದ ಹುಡುಗಿ. ಹೌದು. ಸೊಸೆಯಾಗಿ ಮನೆಗೆ ಹೋಗುವಾಗ ತಾನು ಪರದೆಯ ಮೇಲೆ ನೋಡಿದ್ದ ಆ ನಟ ಭೈರವನನ್ನ ನೆನೆದು ವಿಪರೀತ ಭಯಪಟ್ಟಿದ್ರಂತೆ. ಟೀ ಕೊಡುವಾಗ ಕೈ ನಡುಗಬಾರ್ದು ಅಂತ ರಿಹರ್ಸಲ್ ಮಾಡ್ಕೊಂಡೇ ಹೋಗಿದ್ರಂತೆ. ಆದ್ರೆ ಎದುರಾದ ವಜ್ರಮುನಿಯವರ ಕಣ್ಣಲ್ಲಿ ಆ ಕೆಂಪು ಇರ್ಲಿಲ್ಲ, ಆ ಕೋಪ ಇರ್ಲಿಲ್ಲ. ಬದಲಿಗೆ ಒಬ್ಬ ತಂದೆಯ ಮೃದುತ್ವ ಇತ್ತು. ಕಲಾವಿದರು ತಮ್ಮ ವೃತ್ತಿ ಮತ್ತೆ ವೈಯಕ್ತಿಕ ಬದುಕನ್ನ ಎಷ್ಟು ಪ್ರತ್ಯೇಕವಾಗಿ ಇಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಖಂಡಿತ. ಆದ್ರೆ ಪ್ರೇಕ್ಷಕರು ಆ ಪ್ರತ್ಯೇಕತೆಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸ. ಅದೇ ನಾವು ಆರಂಭದಲ್ಲಿ ಮಾತಾಡಿದ ಬಸವನಗುಡಿ ಚುನಾವಣೆಯ ವಿಷಯಕ್ಕೆ ಬರೋಣ. ಪ್ರಚಾರಕ್ಕೆ ಹೋದಾಗ ಜನ ಬಾಗಿಲ್ ಹಾಕ್ಕೊಂಡ್ರು. ಕೊನೆಗೆ ಪತ್ನಿ ಲಕ್ಷ್ಮಿಯವರು ಹೋಗಿ ಮತ ಕೇಳಬೇಕಾಯ್ತು. ಹೌದು. ಆದ್ರೆ ಇಲ್ಲೊಂದು ಪ್ರಶ್ನೆ. ಒಬ್ಬ ನಟ ತನ್ನ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರನ್ನ ನಂಬಿಸಿದ ಕಾರಣಕ್ಕಾಗಿಯೇ ನಿಜ ಜೀವನದಲ್ಲಿ ಜನ ಆತನಿಗೆ ಬಾಗಿಲ್ ಹಾಕ್ತಾರೆ ಅಂದ್ರೆ ಕಲೆಯ ಯಶಸ್ಸೇ ಕಲಾವಿದನಿಗೆ ಶಾಪವಾದಂತಲ್ವೇ? ಇದು ನಿಜಕ್ಕೂ ಸೂಕ್ಷ್ಮವಾದ ಪ್ರಶ್ನೆ. 1994ರ ಚುನಾವಣೆ ಅಂದ್ರೆ ಆಗ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಗಾಳಿ ಬೀಸ್ತಾ ಇತ್ತು. ನಾವಿಲ್ಲಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಆದ್ರೆ ಆ ವಾತಾವರಣ ಹಾಗಿತ್ತು ಅಲ್ವಾ? ಕರೆಕ್ಟ್. ಕೇವಲ ಸಿನಿಮಾ ಇಮೇಜ್ ಒಂದೇ ಅವರನ್ನ ಸೋಲಿಸಿತು ಅನ್ನೋದು ಅತಿಶಯೋಕ್ತಿ ಆಗಬಹುದು. ಆದ್ರೆ ಆ ಸಿನಿಮಾ ಇಮೇಜ್ ಜನರ ಜೊತೆ ಬೆರೆಯಲು ಒಂದು ದೊಡ್ಡ ತಡೆಗೋಡೆಯಾಗಿ ನಿಂತದ್ದು ಮಾತ್ರ ಸತ್ಯ. ತಾನು ಸಿನಿಮಾದಲ್ಲಿನ ಕ್ರೂರಿಯಲ್ಲ, ತಾನೂ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಸಾಬೀತ್ಪಡಿಸಲೇ ಅರ್ಧ ಶ್ರಮ ವ್ಯರ್ಥವಾಗಿಬಿಡ್ತು. ಹೌದು. ಆದ್ರೂ ಸೋತ್ರೂ ಕೂಡ ಜಯನಗರ ಸೊಸೈಟಿಯ ಅಧ್ಯಕ್ಷರಾಗಿ ಅವರು ಕೊನೆವರೆಗೂ ಮಾಡಿದ ಅಭಿವೃದ್ಧಿ ಕೆಲ್ಸಗಳು ಅವರ ಜನಸೇವೆಯ ಇಚ್ಛಾಶಕ್ತಿಯನ್ನ ಸಾಬೀತುಪಡಿಸುತ್ತೆ. ಆ ರಾಜಕೀಯ ಸೋಲಿನ ಜೊತೆಗೆ ಅವರ ಬದುಕನ್ನ ಬುಡಮೇಲು ಮಾಡಿದ್ದು ಆರ್ಥಿಕ ಮುಗ್ಗಟ್ಟು. ನಟನೆಯಿಂದ ನಿರ್ಮಾಣ ಕ್ಷೇತ್ರಕ್ಕೆ ಇಳಿದಾಗ ದೊಡ್ಡ ರಿಸ್ಕ್ ತಗೊಂಡ್ರು. ಹೌದು. 1976ರಲ್ಲಿ ತಾಯಿಗಿಂತ ದೇವ್ರಿಲ್ಲ ಸಿನಿಮಾ ಬಿಡುಗಡೆಯ ವೇಳೆ ಭೀಕರ ಚಂಡಮಾರುತ ಬಂದು ಸಿನಿಮಾ ಸೋತ್ಹೋಯ್ತು. ಆಮೇಲೆ ಅದರಿಂದ ಚೇತರಿಸ್ಕೊಳ್ಳೋ ಮುನ್ನವೇ ಮತ್ತೊಂದು ದೊಡ್ಡ ರಿಸ್ಕ್. ಅದೇ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಗಂಡಭೇರುಂಡ. 1984ರಲ್ಲಿ ಬಂದ ಈ ಸಿನಿಮಾ ಒಂಥರ ಹಾಲಿವುಡ್ ಶೈಲಿಯ ಬೃಹತ್ ಸಾಹಸ. ಜೇಮ್ಸ್ ಬಾಂಡ್ ಸ್ಟೈಲ್ ಕಥೆ, ಅಂಡರ್ ವಾಟರ್ ಶೂಟಿಂಗ್, ಹೆಲಿಕಾಪ್ಟರ್ ಚೇಸ್. ಇವೆಲ್ಲ
ಅಂದಿನ ಮಟ್ಟಿಗೆ ಕಲ್ಪನೆಗೂ ಮೀರಿದ ಬಜೆಟ್ ಕೇಳ್ತಾ ಇದ್ವು. ನಿರ್ಮಾಪಕರಾಗಿ ಇದು ಅವರಿಗೆ ಅಕ್ಷರಶಃ ಬಿಳಿ ಆನೆಯಾಗಿ ಪರಿಣಮಿಸಿತು. ಎಕ್ಸಾಕ್ಟ್ಲಿ. ಆರ್ಥಿಕವಾಗಿ ನಿರ್ಮಾಪಕರನ್ನ ಪಾತಾಳಕ್ಕೆ ತಳ್ತುವ ಪ್ರಾಜೆಕ್ಟ್. ಆ ಸಾಲ ತೀರ್ಸಲು ಅಂಬರೀಷ್ ಅಭಿನಯದ ಹಸಿದ ಹೆಬ್ಬುಲಿ, ಬ್ರಹ್ಮಾಸ್ತ್ರ, ಭೇಟೆ ಚಿತ್ರಗಳನ್ನು ನಿರ್ಮಿಸಿದ್ರು. ಆದ್ರೂ ಸಾಲದ ಸುಳಿಯಿಂದ ಹೊರಬರಲಾಗದೆ ತಮ್ಮ ಪೂರ್ವಜರ ಆಸ್ತಿ ನಿವೇಶನಗಳನ್ನ ಮಾರಿ ಸಾಲ ತೀರ್ಸ್ಬೇಕಾಯ್ತು. ಈ ಮಾನಸಿಕ ಯಾತನೆ ಮತ್ತೆ ಆರ್ಥಿಕ ಒತ್ತಡ ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಲಾರಂಭಿಸಿತು. ನಟನೆಗಾಗಿ ಅವರು ದಶಕಗಳಿಂದ ದೇಹಕ್ಕೆ ನೀಡ್ತಿದ್ದ ಹಿಂಸೆ ಇನ್ನೊಂದೆಡೆ. ಹೌದು, ಆ ಕಣ್ಣಿಗೆ ಹೊಗೆ ಬಿಟ್ಟುಕೊಳ್ಳುವ ಅಭ್ಯಾಸದಿಂದ ವಯಸ್ಸಾದಂತೆ ದೃಷ್ಟಿ ತೀರಾ ಮಂದವಾಗತೊಡಗಿತು. ಜೊತೆಗೆ ರಾತ್ರಿಗಟ್ಲೆ ನಿದ್ದೆ ಇಲ್ದೆ ಕೆಲ್ಸ, ಆಯಾಸ ದೂರ ಮಾಡಲು ಟೀ, ಕಾಫಿ, ಸತತ ಸಿಗರೆಟ್ ಮತ್ತೆ ಮದ್ಯಪಾನದ ಅಭ್ಯಾಸ ಇದು ಆಂತರಿಕ ಅಂಗಾಂಗಗಳನ್ನ ನಿಧಾನವಾಗಿ ಹಾಳ್ಮಾಡ್ತಾ ಇತ್ತು. ಕೊನೆಗೆ 1997-98ರ ಹೊತ್ತಿಗೆ ಕಿಡ್ನಿ ವೈಫಲ್ಯ ಶುರುವಾಯಿತು. ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಿಸ್ಕೋಬೇಕಾದ ಪರಿಸ್ಥಿತಿ. ಆ ಕಷ್ಟದ ಕಾಲದಲ್ಲಿ ಅವರ ಪತ್ನಿ ಲಕ್ಷ್ಮೀ ಅವರು ಸ್ವತಃ ತಮ್ಮ ಒಂದು ಕಿಡ್ನಿಯನ್ನ ದಾನ ಮಾಡಿದ್ರು. ಇದು ನಿಜಕ್ಕೂ ಅವರ ಕುಟುಂಬದ ನಡುವಿನ ಗಾಢವಾದ ಬಾಂಧವ್ಯವನ್ನ ತೋರ್ಸುತ್ತೆ. ಆದರೆ ಅದೇ ಟೈಮಲ್ಲಿ ಆರೋಗ್ಯ ಕ್ಷೀಣಿಸುತ್ತಿದ್ದಂತೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಸಿನಿಮಾಗಳು ಕಡಿಮೆಯಾದ್ವು. ಆಗ್ಲೇ ಸಮಾಜದಲ್ಲಿ ಇವರಿಬ್ಬರ ನಡುವೆ ಬಿರುಕು ಮೂಡಿದೆ, ವೈಮನಸ್ಸು ಬಂದಿದೆ ಅನ್ನೋ ವದಂತಿಗಳು ಹಬ್ಬಲಾರಂಭಿಸಿದ್ವು. ಅದೇ ವಜ್ರಮುನಿಯವರು ದೂರದರ್ಶನದಲ್ಲಿ ಒಂದು ಸಂದರ್ಶನ ನೀಡಿ ಇದೆಲ್ಲ ಸುಳ್ಳು ಅಂತ ಹೇಳಿದ್ರು. ಹೌದು, ತಮ್ಮ ಆರೋಗ್ಯದ ನೈಜ ಸ್ಥಿತಿ ಮತ್ತೆ ತಮ್ಮದೇ ಕೆಲವು ಕೆಟ್ಟ ಅಭ್ಯಾಸಗಳಿಂದ ಹೀಗಾಯ್ತು ಅಂತ ಮುಚ್ಚುಮರೆಯಿಲ್ಲದೆ ಒಪ್ಕೊಂಡ್ರು. ಇವತ್ತಿನ ದಿನಗಳಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ತನ್ನ ತಪ್ಪುಗಳನ್ನ ಕ್ಯಾಮರಾ ಮುಂದೆ ಹೀಗೆ ಒಪ್ಕೊಳ್ಳೋದನ್ನು ಊಹಿಸಲು ಸಾಧ್ಯವೇ? ಅದು ಅವರ ವ್ಯಕ್ತಿತ್ವದ ಅತಿದೊಡ್ಡ ಗಟ್ಟಿತನ. ಖಂಡಿತ. ಆ ಸುದೀರ್ಘ ಹೋರಾಟದ ನಂತರ ಜನವರಿ 5, 2006ರಂದು ವಜ್ರಮುನಿಯವರು ಇಹಲೋಕ ತ್ಯಜಿಸಿದ್ರು. ವಿಚಿತ್ರ ಕಾಕತಾಳೀಯ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾಗುವ ಕೇವಲ 4 ತಿಂಗಳ ಮೊದಲು ವಜ್ರಮುನಿಯವರ ನಿರ್ಗಮನವಾಯಿತು. ಮರಣದ ನಂತರ ಅವರ ವಜ್ರಗಿರಿ ಫಾರ್ಮ್ ಹೌಸ್ಗೆ ಸಾವಿರಾರು ಅಭಿಮಾನಿಗಳು ಬಂದು ಕಂಬನಿ ಮಿಡಿದ್ರು. ಇದು ಅವರು ಜನಮಾನಸದಲ್ಲಿ ಎಂತಹ ಸ್ಥಾನ ಪಡೆದಿದ್ರು ಅನ್ನೋದಕ್ಕೆ ಸಾಕ್ಷಿ. ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರ ಅಭಿನಯದ ವ್ಯಾಕರಣವನ್ನೇ ಬದಲಾಯಿಸಿದ ಶಕ್ತಿಯವರು. ತಮ್ಮ ಪಾತ್ರಗಳಿಗೆ ಜೀವ ತುಂಬಲು ತಮ್ಮ ಜೀವವನ್ನೇ ಪಣಕ್ಕಿಟ್ಟ ಆ ಅಪ್ರತಿಮ ಕಲಾಕಾರನ ಬದುಕು ನಮಗೊಂದು ದೊಡ್ಡ ಪಾಠ. ಖಂಡಿತವಾಗಿಯೂ ಹೌದು. ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ಒಂದು ಆಳವಾದ ವಿಚಾರ ಕಾಡುತ್ತೆ. ಇಂದು ತಂತ್ರಜ್ಞಾನ ಮುಂದುವರಿಯಿದೆ. ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ VFX ಮೂಲಕ ಯಾವುದೇ ಅಪಾಯವಿಲ್ಲದೆ ಪಾತ್ರಗಳನ್ನು ಸೃಷ್ಟಿಸ್ತೀವಿ. ಆದ್ರೆ ವಜ್ರಮುನಿಯವರಂತೆ ತಮ್ಮ ಕಣ್ಣಿಗ ನಿಜವಾದ ಹೊಗೆಯನ್ನು ಬಿಟ್ಕೊಂಡು ಆ ಪಾತ್ರದ ಕ್ರೌರ್ಯವನ್ನ ಪ್ರೇಕ್ಷಕರ ಮನಸ್ಸಿನಲ್ಲಿ ಮುದ್ರಿಸಿದ ಆ ನೈಜತೆ, ಬದ್ಧತೆ ಮತ್ತೆ ಕಲೆಯ ಮೇಲಿನ ಆ ಹುಚ್ಚು ಪ್ರೀತಿಯನ್ನ ಇಂದಿನ ತಂತ್ರಜ್ಞಾನಾಧಾರಿತ ಚಿತ್ರರಂಗ ಎಂದಾದ್ರೂ ಮರಳಿ ತರಲು ಸಾಧ್ಯವೇ? ಇದು ನಿಜಕ್ಕೂ ನಾವು ಯೋಚಿಸಬೇಕಾದಂತಹ ಒಂದು ಪ್ರಬಲವಾದ ಪ್ರಶ್ನೆ. ಹೌದು, ಪ್ರೇಕ್ಷಕರು ಕೂಡ ಈ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾವು ಇವತ್ತಿನ ಈ ಡೀಪ್ ಡೈವ್ ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.